ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ನನಗೆ ಹಾಲಿಡೇಸ್ ಇರೋ ಟೈಮಲ್ಲಿ ಒಬ್ಬರು ನನಗೆ ಗೊತ್ತಿರೋಂಥವ್ರ ಫ್ಯಾಮ್ಲಿ ಅವ್ರ ಮಗನ ಬರ್ಡೇಗೆ ಸೊ ಧರ್ಮಸ್ಥಳ ಮಂಗಳೂರು ಆ ಸೈಡ್ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ನನ್ನ ಇದು ಮಾಡ್ಕೊಂಡಿದ್ರು. ಸೊ ನಾನು ಫ್ರೀಯಾಗಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಸ್ಪೇರ್ ಡ್ಯೂಟಿಗೆ ಒಪ್ಕೊಂಡಿದ್ದೆ ಡ್ರೈವರ್ ಆಗಿ. ಸೊ ಅವ್ರು ನನಗೆ ತುಂಬ ಗೊತ್ತಿರುವಂಥವ್ರೆ. ಸೊ ಅದಕ್ಕೋಸ್ಕರವಾಗಿ ಒಪ್ಕೊಂಡಿದ್ದು. ಆಲ್ಮೋಸ್ಟ್ ನೈಟ್ 10 o'clockಗೆ ಬಿಡಬೇಕು ಅಂತ ಹೇಳಿದರು. ನಾನು ಟೂ ವೀಲರಲ್ಲಿ ಅವ್ರನ್ನ ಮನೆ ಹತ್ರ ಅಪಾರ್ಟ್ಮೆಂಟ್ ಅವ್ರದ್ದು. ಸೊ ಅಪಾರ್ಟ್ಮೆಂಟಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಇದು ಬಂದು ಅವ್ರದ್ದು ಅಪಾರ್ಟ್ಮೆಂಟ್ ಇರೋದು ಕಿತಕ್ನೂರು ಲೇಕ್ ಹತ್ರ. ಕಿತಕ್ನೂರು ಲೇಕ್ ಅಂತೂ ಸೂಪರಾಗಿ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀಬೇಕು. ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಅವ್ರ ಅಪಾರ್ಟ್ಮೆಂಟ್. ಒಳಗಡೆ ಬಂದು ಕಾಲ್ ಮಾಡಿದೆ ಕೆಳಗಡೆ ಬಂದು. ಸೊ ಅವ್ರು ಬರ್ತಾಯಿದ್ದೀನಿ ವೆಯ್ಟ್ ಮಾಡು ಅಂದರು. ಸೊ ಬಂದಮೇಲೆ ಕರ್ಕೊಂಡು ಗಾಡಿ ಹತ್ರ ಹೋದರು. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ಇದೇ ನಾನು 3 days ಈ ವೆಹಿಕಲ್ನ ಓಡಿಸ್ಬೇಕು. ಲೈಕ್ ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಉಡುಪಿ ಆ್ಯಂಡ್ ಲಾಸ್ಟ್ಗೆ ಇನ್ ಕೇಸ್ ಟೈಮ್ ಇದ್ದರೆ ಅವ್ರು ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ, ಇಲ್ಲ ಅಂದರೆ ಹೋಗೋದಿಲ್ಲ. ಆ್ಯಂಡ್ ವಿಡಿಯೋನ ಮಿಸ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಇರಿ. ಒಳ್ಳೊಳ್ಳೆ ಪ್ಲೇಸಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು, ಮ್ಯಾನ್ಯುವಲ್ ಅಲ್ಲ. ಸೊ ವೆಹಿಕಲ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಹೋಗೋಷ್ಟರಲ್ಲಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ವ, ಹೈವೇ ನಾನು ಬಂದ್ಬಿಟ್ಟು ಚಿತ್ರದುರ್ಗ ದಾವಣಗೆರೆ ಆ ರೋಡಲ್ಲಿ ಹೋಗ್ತಾ ಇರೋದು. ಹೈವೇ ಅಂತೂ ಸೂಪರಾಗಿದೆ. ಲೈಟಾಗಿ ಮಳೆ ಬೀಳೋ ಥರ ಇತ್ತು, ಬಟ್ ಮಳೆ ಬಿದ್ದಿಲ್ಲ. ಸೂಪರಾಗಿದೆ ಹೈವೇ ಅಂತೂ, ಹೇಳೋಷ್ಟೇ ಎರಡನ್ನ ಮಾತೇ ಇಲ್ಲ. ಪುಣೆ ಹೈವೇ ಅಲ್ವಾ, ಸೊ ಸೂಪರಾಗಿದೆ. ಆ್ಯಂಡ್ ನಾನು ಸ್ವಲ್ಪ ದೂರ ಬಂದಮೇಲೆ ಆಲ್ಮೋಸ್ಟ್ ಒಂದು 12 o'clock ಆ ಥರ ಆಗಿತ್ತು. ಸ್ವಲ್ಪ ಟೀ ಕುಡಿದು ಸ್ವಲ್ಪ ಇದಾಗೋಣ, ರೆಸ್ಟ್ ಮಾಡೋಣ ಅನ್ನೋ ಥರ ಲೈಕ್ ಹೋದೆ. ಟೀ ಕುಡಿದು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ನೈಟಲ್ಲಿ ನಾನು ಶೂಟ್ ಮಾಡೋದೇನು ತೋರಿಸೋಕ್ಕೆ ಅಂಥ ಕತ್ಲಲ್ಲೇನೋ ಕಾಣಿಸಲ್ಲ, ಲೈಟ್ ಫೋಕಸ್ಗೆ ಅಂತೇಳ್ಬಿಟ್ಟು ನೈಟೇನು ವೀಡಿಯೋ ಮಾಡಲಿಲ್ಲ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಆಲ್ಮೋಸ್ಟ್ ನಾನು ಇದಕ್ಕೆ ಬಂದುಬಿಟ್ಟಿದ್ದೀನಿ, ರೀಚ್ ಆಗಿಬಿಟ್ಟಿದ್ದೀನಿ. ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಗೋಕರ್ಣಗೆ ರೀಚ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಂದು ಅವ್ರನ್ನ ಬೀಚ್ ರೆಸಾರ್ಟ್ಗೆ ಡ್ರಾಪ್ ಮಾಡಿದೆ. ಅವ್ರು ಡ್ರಾಪ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಬಂದು ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳಿ ಒಂದು ವಿಸಿಟ್ ಮಾಡೋಣ ಅಂತೇಳಿ ಬೀಚ್ ಹತ್ರ ಹೋದೆ. ಆ ಒಂಟೆ ಎಲ್ಲ ಸವಾರೆಲ್ಲ ಇತ್ತು ಸೂಪರಾಗಿ. ಅದನ್ನು ಒಂದು ವಿಸಿಟ್ ಹಾಕ್ಕೊಂಡು ಮತ್ತೆ ಕಾರ್ ಹತ್ರ ಬಂದೆ. ಅವರು ಕಾಲ್ ಮಾಡಿಬಿಟ್ಟು ರಜು ಬಾ ಬ್ರೇಕ್ಫಾಸ್ಟ್ ಮಾಡ್ಕೊ ಅಂತ ಹೇಳಿದ್ರು. ಅವರಂತೂ ನನಗೆ ತುಂಬ ಚೆನ್ನಾಗಿ ಪರಿಚಯ ಇರೋರೆ. ಸೊ ಅದರಿಂದ ಅವ್ರನ್ನ ಅವರು ರಿಲೇಟಿವ್ ಆಗಲಿ, ಅವ್ರ ಫ್ರೆಂಡ್ ಫ್ಯಾಮ್ಲಿ ಥರ ಆಗಲಿ ನನ್ನ ಟ್ರೀಟ್ ಮಾಡ್ತಿದ್ರು. ಅದು ನನಗೆ ತುಂಬ ಇಷ್ಟ. ಅವ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋವಂಥದ್ದು ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳಿ ಈ ಕಡೆಗೆ ಬಂದೆ. ಅಲ್ಲಿ ಬಂದ್ಬಿಟ್ಟು ರೆಸಾರ್ಟ್ ಅವ್ರ ಹತ್ರ ಕೇಳಿಕೊಂಡೆ. ಅವರು ಫ್ರೆಶ್ ಅಪ್ ಆಗೋಕ್ಕೆಲ್ಲ ಇದೆ ಅಂತ ಹೇಳಿದ್ರು. ಸೊ ಅಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಒಂದು ಬೀಚ್ ವಿಸಿಟ್ ಮಾಡೋಣ ಇನ್ನೊಂದು ಸತಿ, ಸರೌಂಡಿಂಗಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಮತ್ತೆ ಒಂದು ವಿಸಿಟ್ ಆಗ್ತಾಯಿದ್ದೀನಿ. ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ. ಸೊ ಈ ಸೈಡು ಇದು ಬಂದ್ಬಿಟ್ಟು RK ಬೀಚ್ ಅಂತಾರಂತೆ ಇದನ್ನು, ಅಲ್ಲಿ ಗೋಕರ್ಣದಲ್ಲಿ. ಸೊ ಚೆನ್ನಾಗಿದೆ, ನನಗೂ ಚೆನ್ನಾಗಿ ಅನ್ನಿಸ್ತು. ಮೇಂಟೆನೆನ್ಸ್ ಎಲ್ಲನೂ ಪರವಾಗಿಲ್ಲ, ತುಂಬ ಚೆನ್ನಾಗೇ ಇದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಅವ್ರು ಬುಕ್ ಮಾಡಿರೋಂಥ ರೆಸಾರ್ಟ್ ಅದೇ. ಬೀಚ್ ವ್ಯೂ ಇರಬೇಕು ಅಂತೇಳ್ಬಿಟ್ಟು ಸೊ ಕರೆದ್ರು. ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸತಿ ಕಾಲ್ ಮಾಡಿಬಿಟ್ಟು ಬಾರಾಜು ಬ್ರೇಕ್ಫಾಸ್ಟ್ ಮಾಡ್ಕೊ ಅಂತೇಳ್ಬಿಟ್ಟು, ಸೊ ಅದಕ್ಕೆ ಅಲ್ಲೇ ಬರಬೇಕಂದೆ. ಬನ್ನಿ ಮೇಲೇ ಬನ್ನಿ ಅಂತೇಳಿ ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆದಮೇಲೆ ಒಂದು 1.5 hour 2 hours ಅವರು ರೆಡಿ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ನನಗೂ ಟೈಮ್ ಸಿಕ್ತು. ನಾನು ಒಂದು 1.5 hour ಆ ಥರ ರೆಸ್ಟ್ ಮಾಡಿಕೊಂಡು ಅವ್ರನ್ನ ಫಸ್ಟು ಕರ್ಕೊಂಬಂದ್ಬಿಟ್ಟೆ ಇಲ್ಲಿಗೆ ನಮ್ಮ ಇದಕ್ಕೆ ಕರ್ಕೊಂಬಂದೆ, ಹೊನ್ನಾವರ ಮ್ಯಾಂಗ್ರೋವ್ ಫಾರೆಸ್ಟ್ಗೆ. ಸೊ ಅವ್ರು ಫಸ್ಟ್ ಅಲ್ಲಿ ನೋಡ್ಬಿಡೋಣ, ಬಿಸಿಲಿದೆಯಲ್ಲ, ಸೊ ಆರಾಮಾಗಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಬಂದರು. ಸೊ ಅಲ್ಲಿ ಕರ್ಕೊಂಬಂದ್ಬಿಟ್ಟು ಪಾರ್ಕಿಂಗ್ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅವ್ರು ಅಷ್ಟರಲ್ಲಿ ಹೋಗಿದ್ರು ಒಳಗಡೆ, ಹೋಗಿ ಎಲ್ಲ ವಿಸಿಟ್ ಮಾಡಿಕೊಂಡು ನೋಡ್ಕೊಂಬರೋದಕ್ಕೆ. ನನಗೆ ಸ್ವಲ್ಪ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಬಂದೆ. ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ರಲ್ವ ಮ್ಯಾಂಗ್ರೋವ್ ಫಾರೆಸ್ಟು, ಸೊ ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡೆ, ಲೈಟಾಗಿ ಜ್ಯೂಸ್ ಕುಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಬಂದರು. ಅವ್ರು ಬಂದಿದ್ದ ತಕ್ಷಣ ಮತ್ತೆ ಅವ್ರನ್ನ ನೆಕ್ಸ್ಟು ಕರ್ಕೊಂಡು ಹೋದೆ. ನೋಡ್ತಾ ಇದ್ದೀರಲ್ಲ, ನಿಂಬೆಹಣ್ಣು ಜ್ಯೂಸ್ ಕುಡ್ಕೊಂಡು ನಾನು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವ್ರು ಬಂದುಬಿಟ್ರು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ನಾನು ನೆಕ್ಸ್ಟ್ ಕರ್ಕೊಂಡು ಹೋಗ್ತಾ ಇದ್ದಿದ್ದೆ. ಅವ್ರನ್ನ ಕರ್ಕೊಂಡೋಗಿದ್ದು ಬಂದ್ಬಿಟ್ಟು ಇಕೋ ಬೀಚ್ಗೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಕೋ ಬೀಚ್ದು ಸೈಡಲ್ಲೇ ಪಾರ್ಕ್ ಮಾಡಿದ್ವಿ. ನಾವು ಹೋಗ್ದಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು. ಜನ ಸ್ವಲ್ಪ ಕಮ್ಮಿನೇ ಇದ್ದರು ಅವತ್ತು. ವೀಕೆಂಡ್ ಟೈಮೇ, ಬಟ್ ಇದು ಫ್ರೈಡೇ ಅಲ್ವಾ, ಸ್ವಲ್ಪ ಕಮ್ಮಿ ಇತ್ತು ಕ್ರೌಡು. ಬಟ್ ಚೆನ್ನಾಗಿತ್ತು ಇರೋದ್ರ. ಎಷ್ಟೋ ಕ್ರೌಡು ಓವರಾಗಿ ಹೇಳ್ದಿರಾ, ಲಿಮಿಟೆಡ್ ಕ್ರೌಡ್ ಥರ ಚೆನ್ನಾಗಿತ್ತು. ಆ್ಯಂಡ್ ಇಕೋ ಬೀಚ್ ಹತ್ರ ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟು ಅವ್ರು ಒಳಗಡೆ ಹೋದ್ರು. ನಾನು ಒಂದು ವಿಸಿಟ್ ಹಾಕ್ಕೊಂಬರೋಣ ಅಂತೇಳಿ. ಇಲ್ಲಿ ಇಕೋ ಬೀಚ್ ಹತ್ರ ಏನಪ್ಪ ಅಂತ ಹೇಳಿದ್ರೆ ಪಾರ್ಕ್ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ಸಪ್ರೇಟು ವಾಶ್ರೂಮ್ಸು ಎಲ್ಲನೂ
ಮೇಂಟೆನೆನ್ಸ್ ಚೆನ್ನಾಗಿದೆ. ಇಕೋ ಬೀಚಲ್ಲಿ ತುಂಬ ಜನ ಬರ್ತಾರೆ ಆ್ಯಂಡ್ ಫಾರಿನರ್ಸು ಬರ್ತಾರೆ. ನನಗೂ ಚೆನ್ನಾಗಿ ಅನ್ನಿಸ್ತು. ನಾನು ಇದು ಆಲ್ಮೋಸ್ಟ್ ಒಂದು ಎಷ್ಟು ಸತಿ ನೋಡಿದ್ದೀನೋ ನನಗೆ ಗೊತ್ತಿಲ್ಲ. ಈ ಥರ ಸ್ಪೇರ್ ಡ್ಯೂಟಿಗಳಿಗೆ ಬಂದಾಗೆಲ್ಲ ಆಲ್ಮೋಸ್ಟ್ ನೋಡ್ತಾನೆ ಇರ್ತೀನಿ. ಲೈಟಾಗಿ ಒಂದು ವಿಸಿಟ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನನಗೇನು ಅಂತ ಇದಿಲ್ಲ, ಅಲ್ಲಿ ಒಳಗಡೆ ಹೋಗಿ ಆಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸೊ ಬಂದೆ, ಜಸ್ಟ್ ಒಂದು ವ್ಯೂ ನೋಡಿಕೊಂಡೆ, ರೆಕಾರ್ಡ್ ಮಾಡಿಕೊಂಡು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತು ಅವರು ಮಗ ಬಂದ್ಬಿಟ್ಟು ಅವ್ರದ್ದು ಬರ್ಡೇ ಆಗಿತ್ತು ಆ್ಯಕ್ಚುಲಿ. ಅಲ್ಲಿಗೆ ಹೋದ್ಮೇಲೆ ನನಗೂ ಅವ್ರು ಹೇಳಿದ್ದು. ಸೊ ಅದಕ್ಕೋಸ್ಕರ ಅವ್ರು ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದ್ದರು. ಓಕೆ ಅಂತೇಳಿ ನಾನು ಅವ್ರ ಜೊತೆ ಖುಷಿಯಾಗಿತ್ತು. ನನಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಮಕ್ಕಳಿಗೆ ಕರ್ಕೊಂಡೋಗಿ ಬೀಚಸ್ಸಲ್ಲಿ ಅಲ್ಲಿ ಇಲ್ಲಿದ್ದೆ ತುಂಬ ಖುಷಿ ಆಗ್ತಾರಲ್ವ. ಸೊ ನನಗೂ ಒಂಥರ ಖುಷಿ ಆಯಿತು. ಆ್ಯಂಡ್ ಮತ್ತು ಗೋಕರ್ಣ ಕರ್ಕೊಂಬಂದ್ಬಿಟ್ಟೆ ಅವ್ರನ್ನ. ಅವರು ರೆಸಾರ್ಟ್ ಬುಕ್ ಮಾಡಿದ್ರಲ್ವ, ಸೊ ಅಲ್ಲಿಗೆ ಕರ್ಕೊಂಬಂದ್ಬಿಟ್ಟೆ ಈವ್ನಿಂಗು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಟೈಮ್ ಎಷ್ಟಾಗಿರ್ಬೋದು, 7 ಆಗಿದೆ. 7 ಆದ್ರೂ ಎಷ್ಟು ಒಂದು ಲೈಕ್ ನಮಗೆ ಇಲ್ಲಿ 5:30 ಅರೌಂಡ್ 6 ಥರ ಕಾಣಿಸ್ತಾ ಇತ್ತು ಅಲ್ವಾ. ಸೊ ಸನ್ಸೆಟ್ ಎಲ್ಲ ನೋಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಆ್ಯಂಡ್ ಅವರು ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅವ್ರು ಸಾರ್ ಮಾತ್ರ ಬಂದರು. ಮೇಡಮು ಮತ್ತು ಮಗ ನಮ್ಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ರೂಮಲ್ಲಿದ್ದರು. ಸೊ ಇವರೇ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅವರೇ ನಮ್ಮನ್ನು ಕರ್ಕೊಂಡೋಗಿದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಟೆಂಪಲ್ಗೆ ಹೋಗಬೇಕು ಅಂತೇಳಿ ನಾವು ಇದ್ದಿದ್ದು ಬಂದ್ಬಿಟ್ಟು ಟೆಂಪಲಿಂದ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು. ಸೊ ಅಲ್ಲಿಂದ ಮತ್ತೆ ಅವ್ರನ್ನ ಕರ್ಕೊಂಬಂದೆ. ಅವರು ವಿಸಿಟಿಂಗ್ ಹಾಕ್ಕೊಂಡ್ರು, ನೈಟ್ ಇಲ್ಲೆಲ್ಲ ನೋಡಿಬಿಟ್ಟು ಮತ್ತು ಬೆಳಗ್ಗೆಗೆ ಅವ್ರನ್ನ ಕರ್ಕೊಂಬರೋಣ ಅಂಥೇಳಿ. ಸೊ ನೋಡ್ತಾ ಇದ್ರಲ್ಲ, ಈಗ ನೋಡ್ತಾ ಇರೋದು, ಇವಾಗ ನೋಡಿದ್ದು ಗಣೇಶ ಟೆಂಪಲ್ಲು. ಇದು ಬಂದ್ಬಿಟ್ಟು ಮೇಯ್ನ್ ನಮ್ಮ ಗೋಕರ್ಣ ಟೆಂಪಲ್ಲು. ಎಲ್ಲ ಟೆಂಪಲ್ ಹತ್ರ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ಟೆಂಪಲ್ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಪಂಚೆ ಇರಲೇಬೇಕು. ಪಂಚೆ ಇಲ್ಲ ಅಂದರೆ ಅವ್ರು ಒಳಗಡೆ ಬಿಡೋದೇ ಇಲ್ಲ. ನೈಟು ಕ್ರೌಡು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ಸೊ ನೋಡಿದ್ರು, ಒಳಗಡೆ ಹೋದ್ವಿ, ನಾವು ನೋಡ್ಕೊಂಡ್ವಿ. ಸೊ ಆಗಲ್ಲ ಅಂಥೇಳಿ ಮತ್ತೆ ಅವ್ರು ವಾಪಸ್ ಬಂದುಬಿಟ್ರು. ಬೆಳಗ್ಗೆ ಎರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಬಾ ಅಂತ ಹೇಳಿದರು. ನಾನು ಅಲ್ಲೇ ಕಾರಲ್ಲೇ ಮಲ್ಕೊಂಬಿಟ್ಟೆ. ಸೊ ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ನಾನು ಇಮಿಡಿಯೇಟಾಗಿ ಅವ್ರು ರೆಸಾರ್ಟ್ ಅವ್ರದ್ದಿತ್ತಲ್ವ, ಅಲ್ಲೇ ಫ್ರೆಶ್ ಅಪ್ ಸ್ನಾನಗಿನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟೆ. ಅವರು ಬಂದರು, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಟೆಂಪಲ್ ಹತ್ರ ಅವ್ರು ಒಳಗಡೆ ಹೋದರು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಟೆಂಪಲ್ಲು. ಇದು ಎಕ್ಸಿಟ್ ಡೋರು. ಆ ಸೈಡು ರಾತ್ರಿ ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಎಂಟ್ರೆನ್ಸು. ಇವಾಗ ಅದು ತೋರಿಸ್ತೀನಿ ಎಂಟ್ರೆನ್ಸ್ದು ಹೇಗಿದೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಎಂಟ್ರೆನ್ಸ್ಗೆ ಅಪೋಸಿಟಲ್ಲಿ ನೀವು ಒಂದು 200 ಮೀಟರ್ಸ್ ನಡ್ಕೊಂಡು ಹೋದರೆ ನಿಮಗೆ ಬೀಚ್ ಸಿಕ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಇದು ಎಂಟ್ರಿದು, ಒಳಗಡೆ ಹೋಗೋದಕ್ಕೆ, ದರ್ಶನಕ್ಕೆ ಪಡೆಯೋದಕ್ಕಾಗಲಿ ಎಲ್ಲದಕ್ಕೂ. ಸೊ ಆ ಕಡೆ ತೋರಿಸಿದ್ದು ಬಂದ್ಬಿಟ್ಟು ಎಕ್ಸಿಟ್ದು. ಆ್ಯಂಡ್ ಈ ಸೈಡ್ ಎಲ್ಲನೂ ಸ್ಲಿಪ್ಪರ್ಸ್ ಬಿಡೋದಕ್ಕೆ, ಅದಕ್ಕೆಲ್ಲ ಏನು ಕಾಸ್ಟ್ ಇಲ್ಲ, ಫ್ರೀ ಆಫ್ ಕಾಸ್ಟ್, ಅಲ್ಲೇ ಬಿಟ್ಟು ಹೋಗ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಟೆಂಪಲ್ಲು. ಎಕ್ಸಾಕ್ಟ್ ಆಪೋಸಿಟಲ್ಲಿ ನಿಮಗೆ 200 ಮೀಟರ್ಸಲ್ಲೇ ಬೀಚ್ ಸಿಗುತ್ತೆ. ಇದು ಪುರಾಣ ಕಥೆ ತುಂಬಾ ಇದೆ, ನನಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೇಳೋದಕ್ಕೆ. ಸೊ ಇಲ್ಲಿ ಶಾಪಿಂಗ್ ಆಗಲಿ, ಬೆಲ್ಲ ಎಲ್ಲನೂ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ. ಪಾರ್ಕಿಂಗು ಟೆಂಪಲ್ ಮುಂದ್ಗಡೆನೇ ನಿಮಗೆ ಸಿಗ್ಬಿಡುತ್ತೆ. ಎಲ್ಲಿ ನೋಡ್ತಾ ಇದ್ರಲ್ಲ, ಸ್ವೀಟ್ಸು, ಅಲ್ಲಿಂದು ಸ್ಪೆಷಲ್ಸು ಎಲ್ಲನೂ ತುಂಬ ಚೆನ್ನಾಗಿದೆ. ನನಗಂತೂ ಒಂಥರ ಬೇರೆ ಒಂದು ಇದಕ್ಕೆ ಬಂದಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗಿದ್ದೆ ಅಷ್ಟು 3 ಡೇಸ್ ಇದ್ನಲ್ವ, ಎಲ್ಲನೂ ನೋಡಿಕೊಂಡು. ಆ್ಯಂಡ್ ನೋಡಿ, ನಾನು ಅವರು ಟೆಂಪಲ್ ದರ್ಶನಕ್ಕೆ ಹೋಗಿದ್ದು. ಆಲ್ಮೋಸ್ಟ್ ಅವ್ರಿಗೆ ಅವತ್ತು ಕ್ರೌಡ್ ಜಾಸ್ತಿ ಇರೋದ್ರಿಂದ 2.5 ಅವರ್ ಆಗೋಯಿತು ದರ್ಶನ ಮಾಡೋದಕ್ಕೆ. ಸೊ ಅವ್ರು ಬರೋವರೆಗೂ ನಾನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೋಡಿದೆ, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನೋಡಿದೆ, ಬರಲಿಲ್ಲ. ಸೊ ಅವ್ರು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ, ಬಂದಾಗ ಕಾಲ್ ಮಾಡ್ತಾರೆ ಅಂಥೇಳಿ ನಾನು ಬೀಚ್ ಹತ್ರ ಬಂದುಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಚಿಲ್ಲಾಗಿ ಟೀ ತೊಗೊಂಡು ಸೀದಾ ಬೀಚ್ ಹತ್ರ ನಡ್ಕೊಂಬಂದ್ಬಿಟ್ಟೆ. ನೋಡ್ತಾ ಇದ್ದೀರಲ್ವ, ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟದ ಆ ಕಡೆ ಹೋದರೆ ನಿಮಗೆ ಓಮ್ ಬೀಚು ಮತ್ತು ಇನ್ನೊಂದು ಇದೆಯಲ್ವ ಫೇಮಸ್ಸು, ನೇಮ್ ಬರ್ತಾಯಿಲ್ಲ, ಆ ಬೀಚು ಎರಡೂ ಕಾಣಿಸುತ್ತೆ. ಈ ಬೆಟ್ಟದ ಆ ಸೈಡು ಎರಡೂ ಆ ಸೈಡೇ ಬರೋದು. ಸೊ ನೋಡಿಕೊಂಡೆ, ಸ್ವಲ್ಪ ಹೊತ್ತು 1 ಅವರ್ ಬೀಚಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಈಚೆ ಬಂದೆ. ಸೊ ಮಂಗಳೂರು ಫೇಮಸ್ ಬನ್ಸ್ ತಿನ್ಕೊಂಡು ಈಚೆ ಬಂದೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಮುರುಡೇಶ್ವರ ಟೆಂಪಲ್ದು. ಇದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ತೀರಾ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿಸಿದ್ರೆ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.